ಎರಡನೇ ಬೆಳೆಗೆ ನೀರು ಹರಿಸಲು ರೈತ ಸಂಘಟನೆಗಳು ಒತ್ತಾಯ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನಾರಾಯಣಪುರ, ಬಲದಂಡೆ ಮತ್ತು ರಾಂಪುರ್ ಏತ ನೀರಾವರಿ ಕಾಲುವೆಗಳಿಗೆ ವಾರಬಂದಿಯ ಪ್ರಕಾರ ನೀರು ಹರಿಸುವ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಒತ್ತಾಯ. ವಾರಬಂದಿಯ ಪ್ರಕಾರ ನೀರು ಹರಿಸುವ ಜಲ ರೈತ ಸಂಘ ಹಾಗೂ ಹಸಿರು ಸೇನೆ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ನೀಡಿದರು. ಮೊದಲನೆಯ ವಾರದಂತೆ ನಾಟಿ ಮಾಡುವ ಡಿಸೆಂಬರ್ 15ರಿಂದ ಜನವರಿ 15ರ ತನಕ ನಿರಂತರವಾಗಿ ನೀರು ಹರಿಸಬೇಕು. ರಾಂಪುರ್ ಏತ ನೀರಾವರಿ 3 ಮೋಟಾರ್ಗಳು ಚಾಲು ಮಾಡಬೇಕು. ಸಮರ್ಪಕವಾಗಿ ನೀರು ಹರಿಸಬೇಕು. ಇಲ್ಲದಿದ್ದರೆ ಕೊನೆಯ ಭಾಗದ ರೈತರಿಗೆ ನೀರು ದೊರೆಯುವುದಿಲ್ಲ. ಅಲ್ಲಿಂದ 7 ದಿನ ಬಂದ್, 14 ದಿನ ಮೂವರ ಪದ್ಧತಿಯಂತೆ ಕಾರ್ಯರೂಪಕ್ಕೆ ತರಬೇಕು. ಅದು ಅಧಿಕಾರಿಗಳ ಗಮನಕ್ಕೂ ಇರುತ್ತೆ. ಏಪ್ರಿಲ್ 20ರ ತನಕ ವಾರಬಂದಿಯ ಪ್ರಕಾರ ನೀರನ್ನ ಹರಿಸಬೇಕು. ಇದರಿಂದ ರೈತರ ಫಸಲು ಬರಲಿಕ್ಕೆ ಅನುಕೂಲವಾಗುತ್ತೆ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರುವುದರಿಂದ ಇನ್ನೂ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಹಾಗಾಗಿ ಬಸವ ಜಲಸಾಗರ ಜಲಾಶಯ ಭರ್ತಿ ಆಗಿರುವುದರಿಂದ ಏಪ್ರಿಲ್ 20ರ ತನಕ ನೀರು ಹರಿಸಲು ಏನೂ ಅಭ್ಯಂತರ ಇರೋದಿಲ್ಲ. ಇಲ್ಲಿನ ರೈತರಿಗೆ ಅನ್ಯಾಯ ಮಾಡಿ ಆಂಧ್ರ ಮತ್ತು ತೆಲಂಗಾಣ ರೈತರಿಗೆ ನೀರು ಹರಿಸಿದ್ದಲ್ಲಿ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ ರೈತ ಮುಖಂಡರು, ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸನಗೌಡ ಹಿರೇಹೊಸೂರ್, ಸಂಗನಗೌಡ ಹೊಸೂರ್, ರಾಮಣ್ಣ ನಾಯಕ್, ಹುಲಗಪ್ಪ ನಾಯಕ್, ಕಾಜಾವಲಿ ಜಾಗೀರ್ ನಂದಿಹಾಳ್, ಎಂಡಿ ಉಸ್ಮಾನ್, ಶರಣಪ್ಪ ತೋವಿ, ಉಸ್ಮಾನ್ ಅಲಿ ಟೈಗರ್, ಮೈನು ಭಗವಾನ್ ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಟೈಲರ್, ಕನಕ ಟಿವಿ, ಲಿಂಗಸುಗೂರು. ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ ಅಲ್ಲ ಅದ್ರ ಸಲುವಾಗಿ ಎಲ್ಲ ಇದು ಕರೆಂಟ್ ಹೋಗ್ಬಿಡ್ತದೆ ಸರ್, ಸಮಸ್ಯೆ ಆಗ್ಬಿಡ್ತದೆ. ಅದು ಹರೆ ನೀರು ಸರ್, ಅದು ಕೆನಾಲಿಂದು. ನೀವು ಯಾವಾಗ ಬಿಡ್ಬೋದು, ಯಾವಾಗ ಬಂದ್ ಮಾಡ್ಬೋದು. ಆದ್ರೆ ಇದು ಕರೆಂಟ್ ಹೋಯ್ತು ಅಂದ್ರೆ ಬಿಟ್ಟು ನನಗೆ ಒಂದು ಅರ್ಥ ಬಂತು, ತಾರತಮ್ಯ ಹಾಕಿದು. ಆಮೇಲೆ ಇನ್ನೊಂದು, ನಿಮ್ಗೆ ಸಾರಿ ಸಾಕಷ್ಟು ಸಲ ಮನವಿ ಮಾಡ್ಕೊಂಡಿವಿ. 1 ಮೋಟರ್ ಚಲೋ ಮಾಡೋದು, 1.5 ಮೋಟರ್ ಚಲೋ ಮಾಡೋದು. ಅಲ್ಲಿ ಟೈಲ್ಯಾಂಡರ್ಗೆ ಕೊನೆ ಭಾಗದ ರೈತರಿಗೆ ನೀರು ಹೋಗಲ್ಲ. ನಾವು ರೈತರು ಸಲಿಕೆ ಕಾವು ತಗೊಂಡು ಹೊಡೆದಾಟ ಸಹಾಯಕತ್ತಾರೆ ಕೇಳಿರ್ಬೇಕು. ಆಮೇಲೆ ಅಲ್ಲೆಲ್ಲ ನಕಲಿಗಿಂತ ನೀರು ಫ್ಲೋ ಆಗತೈತೆ. ಅಲ್ಲಿ ಆಯ್ತು ರಮಣ, ಇನ್ನೊಂದು ಸರ್, ನಾವು ಅದಕ್ಕೆ ಮೆನ್ಷನ್ ಮಾಡಿಲ್ಲ. ಒಂದು ಏನಂತಂದ್ರೆ, ನಾವು ನದಿ ಪಾತ್ರದ ಜನರು ಇವತ್ತು ಕಷ್ಟ ಸುಖ ಅನುಭವಿಸೋರು. ಇವತ್ತು ಡ್ಯಾಮ್ ಏನಾರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಇವತ್ತು ಸೀಪೇಜ್ ಆಗೋದು, ನಮ್ಮೂರು ಗ್ರಾಮಗಳು ಸೀಪೇಜ್ ಆಗತ್ತೇವ, ಅಲ್ಲವ್ರಿಗೇನಿಲ್ಲ. ನೀವು ಆಗಂತ ಮಾತ್ರ ಏತ ನೀರಾವರಿ ಏನಿದೆಯಲ್ಲ, ನೀವು ನಿರಂತರವಾಗಿ ನೀರು ಹರಿಸಿದ್ರು ಕೂಡ 2 ಬೆಳೆ ಸೇರಿ 3.5 TMC ಹೋಗ್ಬೋದು ನಮ್ದು. ಅಷ್ಟೇ ಅಮ್ಮಂದ್ರು. ನೀವು ಯಾಕೆ ನಮ್ಗೆ ನೀರು ಕಂಟಿನ್ಯೂ ಕೊಡ್ರಿ? ಯಾಕೆ ಹಂಗೆ ನೀರು ನಿಲ್ಲಿಸ್ತೀರಿ? ನಮ್ದು ವಾರ ನಾವು ನೋಡ್ರಿ, ಅದು 12 BC ಬಲ್ದಂಡೆ ನೀರು ಹೊಂಟತಿ. ಈಗ ನಮ್ ನೀರು ನಿಲ್ಸಿ ಯಾಕಿದೆಯಲ್ಲ ಇಲ್ಲ ಅವ್ರಿಗೆ. ಆಮೇಲೆ 3 ಮೋಟರ್ ನೀವು ಯಾವಾಗಲೂ ನಿರಂತರವಾಗಿ ಚಾಲು ಮಾಡಿ ಸರ್. ಒಂದು ವಿಚಾರ ನಾವು ಅದರ ಮೆನ್ಷನ್ ಮಾಡಿವಿ, ಅದು ಬೇರೆ ವಿಚಾರ. ಇನ್ನೊಂದು, ನಾಟಿ ಮಾಡೋ ಟೈಮ್ನಲ್ಲಿ ಎಟ್ ಎ ಟೈಮ್ ನಾಟಿ ಮಾಡ್ಬೇಕು. ಸಸಿ ಹಾಕಿಬಿಟ್ಟಿರ್ತೀವಿ, ಸ್ವಲ್ಪ ಸೈಲೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗಲೂ ನಿಮ್ಗೆ ಹೋದೆ ಮೋಂತ ಚಂಡಮಾರುತ ಬಂದು ಅವ್ರ ಡ್ಯಾಮ್ಗಳೇ ಓವರ್ಫ್ಲೋ ಆಗತ್ತವ. ನೀವು ಒಂದು ವೇಳೆ ಡ್ಯಾಮಿಗೆ ನೀರು ಹರಿಸಿದ ಕರೆ ಆದರೆ ಯಾವ್ದಾರ ಒಂದು ಯಾರ ಮೇಲಧಿಕಾರಿಗಳು ಇಲ್ಲ ಜನಪ್ರತಿನಿಧಿ ಅವ್ರಿಗೆ ಏನು ಗೊತ್ತಿಲ್ಲ, ಮಣ್ಣಂಗಟ್ಟಿ ಅವ್ರಿಗೇನು ಗೊತ್ತಿಲ್ಲ. ನಮ್ಮ ರೈತರಿಗೆ ಗೊತ್ತು ಕಷ್ಟ ಸುಖ. ಡ್ಯಾಮ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನೀವು ಹೇಳ್ಬೇಕು, ಮೇಲೆ ಒತ್ತಡ ಐತೆ ರೈತರದಂತ. ನೀವು ಹೇಳಿ, ಮನವರಿಕೆ ಮಾಡಿ, ಅವ್ರ ಗಮನದಲ್ಲಿ ತಂಬರಿ. ನೀವು ಹೇಳ್ರಿ, ನೀವು ಹಿಂಗಲ್ಲಪ್ಪ, ನಾವು ಈ ಸರಿ ನಾವು ಕೇಳಲ್ಲ ಸರ್. ನಾವು ಒಂದನಿ ನೀರು ಬಿಟ್ಟಿದಪ್ಪ ನಿಮ್ ಸಮೇತ ಆಗಿರ್ತೀವಿ. ನಾವು ಒಬ್ಬರೇ ಆಗಿರಲ್ಲ. ಕಂಪಲ್ಸರಿ ICC ಮೀಟಿಂಗ್ ನಮ್ಮ ರೈತರಿಗೆ ಕರೀಲೇಬೇಕು. ನೀವು ಇಲ್ಲ ಅಂದ್ರ ನೀವ್ ಏನೋ ಒಂದು ಜನರು ಏನಂತಾರ, ಎಲ್ಲ ಆಫೀಸಲ್ಲಿ ಮಹಾಮಂಡಳ ಅಧ್ಯಕ್ಷರು ಮಾಡ್ಯಾರಲ್ಲ, ಅವ್ರು ಬರ್ತಾ ಇದಾರೆ. 5ನೇ ತಾರೀಕು ಐತಿ ಮೀಟಿಂಗ್ ಬೆಂಗಳೂರಲ್ಲಿ. ಸರ್, ಸಸಿ ಯಾವಾಗ ಹಾಕ್ತಿವಿ, ನಾಟಿ ಯಾವಾಗ ಮಾಡ್ತೀವಿ, ಯಾವಾಗ ಸಸಿ ಬರ್ತಾವ ಅನ್ನೋದು ರೈತನಿಗೆ ಗೊತ್ತಿಲ್ಲ. ಜನಪ್ರತಿನಿಧಿ ಏನು ಗೊತ್ತಿರಲ್ಲ, ಯಾವ್ದು ಗೊತ್ತಿರಲ್ಲ. ಕೆಟ್ಟ ಪದ ಯೂಸ್ ಮಾಡ್ಬೇಕಾಗತ್ತೆ ನಾವು. ಅವ್ರಿಗೆ ಏನು ಗೊತ್ತಿರಲ್ಲ.
ಇಲ್ಲಿ ವಾಸ್ತವಿಕ ರೈತರಿಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ತಾವು ರೈತರ ಒಂದು ಟೈಮ್ ನೀವು ಒಂದು ICC ಮೀಟಿಂಗ್ ಇವ್ರು ಮುನ್ನಡೆ ಮಾಡಿದ್ರ ಅನಾದಿ ಕಾಲತನ ಪ್ರತಿ ಮೀಟಿಂಗ್ ರೈತರ ನಮ್ಮ ರೈತ ಸಂಘ ಅಂದ್ರೆ ನಮ್ಮಲ್ಲಿ ಸಮಸ್ಯೆ ಏನನ್ನ ನಮ್ದು ಮಾಡ್ಲೇಬಾರ್ದು. ನಾನು ಅದನ್ನೇ ಹೇಳ್ತೀನಿ, ನಾವು ಇದು ಮಾಡಬಾರ್ದು. ನಮ್ದು ಅವ್ರು ಮಾಡ್ರಿ, ಬದಂಡೆ. ನಮ್ದು ಮಾಡ್ಬಾರ್ರಿ. ಅಲ್ಲ, ನೀವು ರಿಕ್ವೆಸ್ಟ್ ನೀವು ಮಾಡಿದ್ದೀರಿ ಸರ್. ಮೋಟರ್ ಸ್ವಲ್ಪ ವಾರಬಂದಿ ಮಾಡಿದ್ರಂದ್ರ ನಮಗೆ ನಮ್ದು ಮಾಡಕ್ ಹೋಗ್ಬೇಡಿ. ಒಂದು ಮೋಟರ್ ರೆಸ್ಟ್ನಾಗ ಕೊಡ್ಬೇಕು, 3 ಮೋಟರ್ ಆನ್ ಇಡ್ಬೇಕು. ಈಗ 3 ಮೋಟರ್ ಕೆಟ್ಟಿದ್ವಿ ಸರ್, ಮೊನ್ನೆ ಒಂದೇ ಮೋಟರ್ ಚಾಲು ಇಟ್ಟು ಒಂದು ಮೋಟರ್ ರಿಪೇರ್ ಮಾಡಿಲ್ರಿ. ಇನ್ನು ಮೊನ್ನೆ 2 ದಿವಸ ನಾವು ಹೋಗಿ ಬಂದು ಅಲ್ಲ ಸರ್, ಕಾಲುವೆಗಳು ರೆಡಿ ಆದಾಗ 2008 ಕಾಲುವೆಗಳು ಈ ಭಾಗಗಳಿಗೆ ಏತ್ ನೀರವರೆಗೆ ನಿರಂತರ ನೀರು ಅನ್ನೋದು ಫಸ್ಟ್ಗೆ ಆಗಿತ್ತು. ಬರ್ತಾ ಬರ್ತಾ ಏನದು ನೀವು ಬಿಟ್ರೆ ಬೆಳಕಬೇಕನ್ನೋ ಸ್ಥಿತಿ ಬಂದೈತಿ. ಈ ಕೆಳಗ ಬಹಳ ಹುಷಾರಾಗಿರ್ರಿ. ಎಷ್ಟು ದಿವಸ ಹೆಂಗ್ ನಡೆದೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಮುಂಚೆ ಎಲ್ಲ ಇದ್ವಲ್ಲ, ಈ 3-4 ವರ್ಷದಿಂದ ತರಲೇ ಆಗವ. ಅವಾಗ 7 ದಿವಸ ಬಂದು 14 ದಿವಸ ನೀವು ಮಾಡಿರೋದು ನೀವು ಮಾಡಿರೋದ ಅದನ್ನ ಈಗ ಏನ್ ಮಾಡಕತ್ತಾರ, ಹೆಂಗ್ ಬೇಕಂಗ ತಮ್ಗೆ ಇಳ್ದಂಗ್ ಮಾಡಕತ್ತಾರ. ಹೋರಾಟಗಳು ಬ್ಯಾಡಪ್ಪ ನಮ್ ರೈತರದು ಅಂತಂದ್ರೆ ನೀವು ನಮ್ಗ ಹೇಳ್ದಂಗ ನೀವು ಮೇಲಧಿಕಾರಿಗಳ ಜೊತೆ ಮಾತಾಡಿ ಸಮರ್ಪಕವಾಗಿ ಕೊನೆ ಭಾಗದ ರೈತರಿಗೆ ನೀರು ತಲುಪಿಸುವಂತ ಕೆಲಸ ನೀವು ಮಾಡ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಮತ್ತೆ ಇದಕ್ಕಿಂತ ಉಗ್ರ ಹೋರಾಟ ಹಾಕಿದ್ವಿ ನಾವು. NRBC ನಲ್ಲೂ 7 ದಿನ ಬಂದ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಯಾರ ನಮ್ಗೆ ಆ ಕಡೆನು. ಹೌದು, ಅಂದ್ರೆ ನಮ್ ಭಾಗ NLBC ಅವ್ರಿಗೆ ದೂರ ಐತೆ, ಅವ್ರ 10 ದಿನ ಅವ್ರಿಗೆ ಇರ್ಲಿ. ನಮ್ಮ NRBC ಮತ್ತು RLIS ಗೆ 7 ದಿನ ಆದ್ರೆ ಚಲೋ ಅಂತೇಳಿ ಎಲ್ಲ ರೈತರು ಹಂಗೆ ಹೇಳ್ತಾ ಇದಾರೆ. ನಾವು ಅದನ್ನ ತಾಲೂಕು ಲಿಂಗಸೂರಿವರೆಗೆ ವಿಷಯ 2ನೇ ಬೆಳೆಗೆ ನೀರನ್ನು ಹರಿಸುವ ಕುರಿತು ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ರಾಂಪುರ ಏತ ನೀರಾವರಿಯ ಕಾಲುವೆಗಳಿಗೆ ವಾರಾಬಂದಿಯ ಪ್ರಕಾರ ಮೊದಲನೇ ವಾರಾಬಂದಿ ನಾಟಿ ಮಾಡುವ ಹಂತದಲ್ಲಿ ಡಿಸೆಂಬರ್ 15ರಿಂದ ಜನವರಿ 15ರವರೆಗೆ ನಿರಂತರವಾಗಿ ನೀರು ಹರಿಸಬೇಕು. ರಾಂಪುರ ಏತ ನೀರಾವರಿ 3 ಮೋಟರನ್ನು ಸಮರ್ಪಕವಾಗಿ ನೀರು ಹರಿಸಬೇಕು. ಇಲ್ಲ ಅಂದರೆ ಟೈಲ್ ಎಂಡ್ಗೆ ಮುಟ್ಟುವುದಿಲ್ಲ. ಅಲ್ಲಿಂದ 7 ಜನ ಬಂದು ಹಾಗೂ 14 ಜನ ಮೋಟರನ್ನು ಚಾಲು ಮಾಡಬೇಕು. ಮೊದಲೆಲ್ಲ ಇದೇ ರೀತಿ ನೀರು ಕೊಡ್ತಾ ಇದ್ರು. ಅದು ಅಧಿಕಾರಿಗಳ ಗಮನಕ್ಕೂ ಇರುತ್ತದೆ. ಏಪ್ರಿಲ್ 20ರವರೆಗೂ ವಾರಾಬಂದಿಯ ಪ್ರಕಾರ ನೀರನ್ನು ಹರಿಸಬೇಕು. ಹಾಗಾದಲ್ಲಿ ರೈತರ ಫಸಲು ಬರಲಿಕ್ಕೆ ಅನುಕೂಲವಾಗುತ್ತದೆ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರುವುದರಿಂದ ಈಗಲೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಾಗಾಗಿ ಆಲಮಟ್ಟಿ ಮತ್ತು ಬಸವಸಾಗರ ಸಂಪೂರ್ಣ ಭರ್ತಿಯಾಗಿರುವುದರಿಂದ ಏಪ್ರಿಲ್ 20ರವರೆಗೂ ನೀರು ಹರಿಸಲು ಏನೂ ಅಭ್ಯಂತರ ಇರುವುದಿಲ್ಲ. ಒಂದು ವೇಳೆ ಆಂಧ್ರ ಮತ್ತು ತೆಲಂಗಾಣಕ್ಕೆ ನೀರು ಹರಿಸಿದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ. ಇದು ತಮ್ಮ ಗಮನಕ್ಕೆ ಇರಲಿ. ನಮ್ಮ ಬೇಡಿಕೆ ಹಾಗೂ ಹಕ್ಕುಗಳು ಸಾಕಾರಗೊಳಿಸುತ್ತೀರಿ ಎಂದು ಕೇಳಿಕೊಳ್ಳುತ್ತೇವೆ.